ಶಿರೂರಿನಲ್ಲಿ ನಡೀತಾ ಇರುವ ಮಿಂಚಿನ ಕಾರ್ಯಾಚರಣೆಯಲ್ಲೂ ಕೂಡ ಪಾಲಿಟಿಕ್ಸ್ ಜೋರಾಗಿದೆ. ಶಿರೂರಿಗೆ ಎಚ್ಡಿಕೆ ಭೇಟಿ ಕೊಟ್ಟ ಬೆನ್ನಲ್ಲೇ ನಾಯಕರ ದಂಡೇ ಹರಿದು ಬರ್ತಾ ಇದೆ. ಯಾರ್ಯಾರು ಶಿರೂರಿಗೆ ಭೇಟಿ ಕೊಟ್ಟರು, ಹೆಂಗೆ ಪಾಲಿಟಿಕ್ಸ್ ನಡೀತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವರದಿ ಇಲ್ಲಿದೆ ನೋಡಿ. ರಕ್ಷಣಾ ಕಾರ್ಯಾಚರಣೆಗೆ ಆರ್ವಿ ಎಂಟ್ರಿ. ಗುಡ್ಡ ಕುಸಿತ ಸ್ಥಳದಲ್ಲಿ ನಾಯಕರ ಮುಖ. ಮರಣ ಮಳೆಗೆ ಉತ್ತರ ಕನ್ನಡ ಜಿಲ್ಲೆ ನಲುಗಿ ಹೋಗಿದೆ. ಸತತ ಮಳೆಗಿಂದ ಗುಡ್ಡ ಮಣ್ಣು ಕುಸಿದು ಹಲವರು ಜಲಸಮಾಧಿಯಾಗಿದ್ದಾರೆ. ಇನ್ನು ಮಣ್ಣಿನಡಿ ಸಿಲುಕಿರುವ ಲಾರಿ ಚಾಲಕ ಅರ್ಜುನನಿಗಾಗಿ ಒಂದೆಡೆ ಕಾರ್ಯಾಚರಣೆ ನಡೆಯುತ್ತಿದ್ರೆ, ಇತರ ರಾಜಕೀಯ ನಾಯಕರು ಇಲ್ಲೂ ಪಾಲಿಟಿಕ್ಸ್ ಮಾಡುತ್ತಿದ್ದಾರೆ. ಮಳೆ ದುರಂತದಲ್ಲೂ ನಾಯಕರು ರಾಜಕೀಯ ಮಾಡುತ್ತಿದ್ದಾರೆ. ಶಿರೂರು ಗುಡ್ಡ ಕುಸಿದ ಜಾಗಕ್ಕೆ ಜನಪ್ರತಿನಿಧಿಗಳು ಒಬ್ಬರಾದ ಮೇಲೆ ಒಬ್ಬರು ದೌಡಾಯಿಸಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಭೇಟಿ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ, ಕೃಷ್ಣ ಬೈರೇಗೌಡ, ವಿಜೇಂದ್ರ ಸೇರಿ ಹಲವು ನಾಯಕರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಇವತ್ತು ರೆಸ್ಕ್ಯೂ ಆಪರೇಷನ್ಗೆ SDRF ನಿಂದ 44 ಜನ ಮತ್ತು NDRF ನಿಂದ 24 ಜನ ಮತ್ತು ಇವತ್ತು ಮಿಲಿಟರಿಯಿಂದಲೂ ಕೂಡ ಬಂದಿದ್ದಾರೆ. 44 ಜನ ಮಿಲಿಟರಿಯವರು ಕೂಡ ಬಂದಿದ್ದಾರೆ. ಅವತ್ತಿನಿಂದ ಇವತ್ತಿನವರಿಗೆ ಕ್ಲಿಯರೆನ್ಸ್ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ಗುಡ್ಡ ಕುಸಿದಿರುವ ಜಾಗದಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಮೊಕ್ಕಾಂ ಹೂಡಿದ್ದಾರೆ. ಇನ್ನು ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಭೇಟಿ ನೀಡಿದ್ದು ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ. ಇನ್ನು RV ದೇಶಪಾಂಡೆ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಲಾರಿ ಚಾಲಕ ಅರ್ಜುನ್ ರಕ್ಷಣೆ ಭರದಿಂದ ಸಾಗ್ತಿದೆ. ಚಾಲಕ ಅರ್ಜುನ್ ಬದುಕಿ ಬರಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದರು. ಪಾಪ ಬದುಕಿದ್ರೆ ಅವ್ರು ಉಳಿಸ್ಬೇಕಲ್ಲ, ಹಾಗಾಗಿ ನೇರವಾಗಿ ಬಾಡಿ ಎಲ್ಲೇ ಇದೆ ಅಂತ ಅವ್ರು ಏನು ಸರಿಯಾಗಿ ಹೇಳಿದರೆ ತಕ್ಷಣ ಅಧಿಕಾರಿಗಳು ಕ್ರಮ ತಗೋ ಸಾಧ್ಯತೆ. ಈಗ ಸುಮ್ಮನೆ ಮತ್ತು ಅವ್ರು ನೋಡಿ ಈಗ ಹೇಳ್ತಾ ಇದ್ದಾರೆ, ಅವ್ರು ಎಲ್ಲೇ ಹೇಳಿದ್ರು ಅಲ್ಲೇ ನಮ್ಮ ಅವ್ರ GPS ಮುಖಾಂತರ ನಮ್ಮ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅಂತ. ಇನ್ನು ಶಿರೂರು ಗುಡ್ಡದಲ್ಲೇ ಬೀಡು ಬಿಟ್ಟಿರುವ ಕೇರಳ ಶಾಸಕ ಅಶ್ರಫ್ ಮೊಕ್ಕಾಂ ಕಾರ್ಯಾಚರಣೆಯ ಕ್ಷಣದ ಮಾಹಿತಿ ರವಾನೆ ಮಾಡುತ್ತಿದ್ದಾರೆ. ಕರ್ನಾಟಕ ಸರ್ಕಾರ ಚುರುಕಿನಿಂದ ಕೆಲಸ ಮಾಡುತ್ತಿದೆ. ಮಣ್ಣಿನಡಿ ಸಿಲುಕಿರುವ ಅರ್ಜುನ್ ಬದುಕಿ ಬರಲಿ ಎಂದು ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿದ್ದಾರೆ. ನಿಜಕ್ಕೂ ನಮ್ಮೆಲ್ಲರ ಪ್ರೇಯರ್ ಏನಂತ ಹೇಳಿದರೆ, ಅರ್ಜುನ್ ಅವರು ಜೀವಂತವಾಗಿ ತಿರುಗಿ ಬರಬೇಕು. ಆ ಒಂದು ವಿಶ್ವಾಸ ಇದೆ, ದೇವರ ಕೈ ಬಿಡಲ್ಲ ಅಂತ ಒಂದು ವಿಶ್ವಾಸ. ಶಿರೂರು ಗುಡ್ಡ ಕುಸಿದ ಜಾಗಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಕೂಡ ಭೇಟಿ ಕೊಟ್ಟರು. ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದರು. ಇನ್ನು 10 ಲಕ್ಷ ಪರಿಹಾರ ಕೇಳಿದ್ದ ಮಂಕಾಳ ವೈದ್ಯಗೆ ಕೇಂದ್ರ ಸಚಿವ HDK ತಿರುಗೇಟು ನೀಡಿದ್ದಾರೆ. ಅವರು ಕೇಳಿದಷ್ಟು ಪರಿಹಾರ ನೀಡಲು ಸಾಧ್ಯವಿಲ್ಲ ಎಂದಿದ್ದಾರೆ. 10 ಲಕ್ಷ ಕೊಟ್ಟಿದ್ದು ನಾವು ಎಲ್ಲೂ ಕೇಳೇ ಇಲ್ಲ, ನಾವು ಮನೆ ಬಿದ್ದೋದಂಥವ್ರಿಗೆ ಅಂತ ಅಂದ್ಬಿಟ್ಟು ನೆನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಬಹುಶಃ ಅವ್ರಿಗೆ ಏನಾದರೂ ಸಮಯ ಸಿಕ್ಕಿದ್ರೆ ಕೊಡಗು ಹೋಗಿ ನನ್ನ ಕಾಲದಲ್ಲಿ ತೆಗೆದುಕೊಂಡು ನಿರ್ಧಾರ ಇದೆಯಲ್ಲ, 1,000 ಮನೆಗಳನ್ನು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ಟಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, 1 ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಟ್ಟಿದ್ದೇವೆ. ಅದಕ್ಕೆ ಅದ್ರ ಜೊತೆಗೆ 50,000 ರೂಪಾಯಿ ಅವರಿಗೆ ಪದಾರ್ಥಗಳೇನು ವಸ್ತುಗಳು ನಾಶ ಆಗಿತ್ತು ಅದಕ್ಕೆ ಪರಿಹಾರ ಕೊಟ್ಟಿದ್ದೇವೆ. ಇವತ್ತು ನನ್ನ ಕಣ್ಮುಂದೆ ಇವತ್ತು ಅವ್ರ ಪಾಪ ಗೊತ್ತಿಲ್ಲದೆ ಹೋಗಿ ನೋಡ್ಕೊಂಬರ್ಬೇಕು, ಸಾಧ್ಯವೇ ಇಲ್ಲ ಕೊಡಲಿಕ್ಕೆ. ಯಾರು ಕೊಟ್ಟಿದ್ದಾರೆ ಅಂತ ನೆನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ಕಡೆ ನಾಯಕರು ಸಾಲು ಸಾಲಾಗಿ ಭೇಟಿ ಕೊಡ್ತಿದ್ದಾರೆ. ಇದರ ಮಧ್ಯೆ ಉಳುವರೆ ಗ್ರಾಮಸ್ಥರ ಕಣ್ಣೀರನ್ನ ಕೇಳೋರೇ ಇಲ್ಲದಂತಾಗಿದೆ. ಯಾಕಂದ್ರೆ ಕಳೆದ 7 ದಿನದಿಂದ ಕಾಳಜಿ ಕೇಂದ್ರದಲ್ಲಿ ಗ್ರಾಮಸ್ಥರು ನರಳುವಂತಾಗಿದೆ. ಇದಕ್ಕೆಲ್ಲ ಸರ್ಕಾರ ಯಾವಾಗ ಪರಿಹಾರ ಒದಗಿಸುತ್ತೋ, ಜನರ ನೋವು ಇನ್ಯಾವಾಗ ನೀಗುತ್ತೋ ಏನೋ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಾಸನದಲ್ಲಿ ಈ ಬಾರಿ ಸುರಿದ ಭಾರೀ ಮಳೆಗೆ ಶಿರಾಡಿ ಘಾಟ್ ನಲುಗಿ ಹೋಗಿದೆ. ಹಲವೆಡೆ ಗುಡ್ಡ ಕುಸಿತ ಆಗ್ತಾ ಇದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ, ವಿಪಕ್ಷ ನಾಯಕ R ಅಶೋಕ್ ಪ್ರವಾಸ ಮಾಡಿ ನೆರೆಹಾನಿ ಪ್ರದೇಶವನ್ನ ಪರಿಶೀಲನೆ ಮಾಡಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಮರಣ ಮಳೆ. ನೆರೆಪೀಡಿತ ಪ್ರದೇಶಗಳಿಗೆ HDK ಭೇಟಿ. ಹಾಸನ ಜಿಲ್ಲೆಯಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ಮರಣ ಮಳೆಗೆ ಅವಾಂತರಗಳ ಸರಮಾಲೆ ಸೃಷ್ಟಿಸುತ್ತಿದ್ದಾನೆ. ನೆರೆಪೀಡಿತ ಪ್ರದೇಶಗಳಿಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಭೇಟಿ ನೀಡಿ ಪರಿಶೀಲಿಸಿದ್ರು. ಸಕಲೇಶಪುರದಲ್ಲಿ ಮಳೆಗೆ ಹಾನಿಯಾದ ರಸ್ತೆಯನ್ನ ಪರಿಶೀಲನೆ ಮಾಡಿದ್ರು. ರಾಜ್ಯ ರಾಜಧಾನಿ ಹಾಗೂ ಕರಾವಳಿ ಸಂಪರ್ಕದ ಕೊಂಡಿಯಾಗಿರುವ ಶಿರಾಡಿ ಘಾಟ್ ರಸ್ತೆ ವೀಕ್ಷಿಸಿದ ನಂತರ ರಸ್ತೆ ಕಾಮಗಾರಿಯಲ್ಲಿ ಕಳಪೆ ಮತ್ತು ತಾಂತ್ರಿಕತೆಯಲ್ಲೂ ದೋಷ ಇರುವುದನ್ನು ಸೂಕ್ಷ್ಮವಾಗಿ ಗಮನಿಸಿದ್ದೇನೆ ಅಂತ ಹೇಳಿದ್ರು. ಕಳಪೆ ಕಾಮಗಾರಿ
ಇಲ್ಲಿ ಇಂಥ ಒಂದು ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಕೆಲಸ ನಿರ್ವಹಣೆ ಮಾಡಬೇಕಾದ್ರೆ ನಮ್ಮ ಇಂಜಿನಿಯರ್ಸ್ಗಳು ಸಹ ಸ್ವಲ್ಪ ಅವರ ಒಂದು ಪರಿಣಿತಿಯನ್ನು ಇಲ್ಲಿ ಉಪಯೋಗ ಮಾಡಬೇಕಾಗತ್ತೆ. ಇವೆಲ್ಲ ಹುಡುಗಾಟಿಕೆಗೆ ಮಾಡ್ತಕ್ಕಂಥ ಕೆಲಸಗಳಲ್ಲ. ನಾನು ಏನು ಕಣ್ಣಾರೆ ನೋಡಿದ್ದೇನೆ, ನಾನು ಕೇಂದ್ರದ ನಮ್ಮ ಭೂ ಸಾರಿಗೆ ಸಚಿವರ ಹತ್ರನೂ ಚರ್ಚೆ ಮಾಡ್ತೇನೆ. ಎಲ್ಲ ಇರ್ತಕ್ಕಂಥ ವಿಷಯಗಳ ಮಾಹಿತಿಗಳನ್ನು ಅವ್ರಿಗೆ ಕೊಡ್ತೀನಿ. ಇನ್ನು ಸಕಲೇಶಪುರ NH 75 ರಸ್ತೆಯನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಪರಿಶೀಲಿಸಿದ್ರು. ಸಕಲೇಶಪುರದ ಕೊಲ್ಲಳ್ಳಿ ಬಳಿ ವಾಲ್ ಕುಸಿತ ಪ್ರದೇಶದ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚಿಸಿ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ರು. ಒಟ್ಟಾರೆ ರಾಜ್ಯದಲ್ಲಿ ಬಹಳಷ್ಟು ಈ ಸರಿ ಮಳೆ ಬಂದು ಅನಾಹುತಗಳಾಗಿದೆ, ಬಹಳಷ್ಟು ಜನ ಸತ್ತಿದ್ದಾರೆ. ಪ್ರಮುಖವಾಗಿ ಸರ್ಕಾರ ಕೂಡಲೇ ಅದಕ್ಕೆ ಧಾವಿಸಿ ಅದಕ್ಕೆ ಪರಿಹಾರ ಕೊಡುವಂಥದ್ದು ಇಮಿಡಿಯೇಟ್ ಮೆಜರ್ಸ್ ತಗೋಬೇಕಾಗಿತ್ತು. ಇನ್ನೂ ಯಾಕೋ ಎಚ್ಚೆತ್ಕೊಂಡಂಗೆ ಕಾಣಿಲ್ಲ. ಕಳೆದ ಬಾರಿ ನಾವು ಮನೆಗೆ ನೀರು ನುಗ್ಗಿದ್ರೆ 10,000 ರೂಪಾಯಿ ಕೊಡ್ತಾಯಿದ್ವಿ, ಮನೆ ಬಿದ್ದೋದ್ರೆ 5 ಲಕ್ಷ ಕೊಡ್ತಾಯಿದ್ವಿ. ನನಗಿರೋವಂಥ ಮಾಹಿತಿ ಈಗ ನಾನು ಬಂದು ಭೇಟಿ ಮಾಡಿದಾಗ 10,000 ರೂಪಾಯಿ ಕೊಡ್ತಾ ಇಲ್ಲ ಅಷ್ಟೇ. ಸದ್ಯಕ್ಕೆ ರಾಷ್ಟ್ರೀಯ ಹೆದ್ದಾರಿ 75ರ ನಿರ್ಮಾಣದಲ್ಲಿ ಇತ್ತೀಚೆಗೆ 90 ಡಿಗ್ರಿ ಲಂಬವಾಗಿ ಮಣ್ಣು ಕತ್ತರಿಸುತ್ತಿರೋದು ಮಣ್ಣು ಕುಸಿತಕ್ಕೆ ಕಾರಣ ಎನ್ನಲಾಗ್ತಿದೆ. ವೈಜ್ಞಾನಿಕವಾಗಿ ಸರಿಪಡಿಸದೇ ಹೋದ್ರೆ ಶಿರಾಡಿ ಘಾಟ್ನಲ್ಲಿ ಸಂಚಾರವೇ ಮುಂದೊಂದು ದಿನ ಬಂದ್ ಆಗೋ ಸಾಧ್ಯತೆ ಇದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ರಾಜ್ಯಾದ್ಯಂತ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ಮಳೆಯ ರೌದ್ರ ನರ್ತನಕ್ಕೆ ಜೀವಗಳು ಬಲಿಯಾಗ್ತಾ ಇದ್ದು ಜನ ಜಾನುವಾರು ತತ್ತರಿಸಿ ಹೋಗಿವೆ. ವರುಣ ದೇವ ಎಲ್ಲೆಲ್ಲಿ ಅಬ್ಬರಿಸಿದ್ದಾನೆ ಗೊತ್ತಾ? ಏನೇನಾಗಿದೆ ಗೊತ್ತಾ? ಇದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ರಣಭೀಕರ ಮಳೆಗೆ ಕರುನಾಡು ತತ್ತರ. ಅಲ್ಲಲ್ಲಿ ಭೂಕುಸಿತ, ಜನಜೀವನ ಅಸ್ತವ್ಯಸ್ತ. ಮಳೆರಾಯನ ಅಬ್ಬರಕ್ಕೆ ಕರುನಾಡು ಕಂಗಾಲಾಗಿದೆ. ನಿರಂತರವಾಗಿ ಸುರಿಯುತ್ತಿರೋ ಮಳೆಗೆ ಕರಾವಳಿ ಭಾಗದಲ್ಲಿ ಭೂಕುಸಿತ ಹೆಚ್ಚಾಗಿವೆ. ಕೆಲವೆಡೆ ರಸ್ತೆಗಳು ಬಂದಾಗಿ ಸಂಚಾರ ಸ್ಥಗಿತಗೊಂಡ್ರೆ ಇನ್ನೂ ಹಲವೆಡೆ ಅಪಾರ ಸಾವು ನೋವು ಸಂಭವಿಸುತ್ತಿವೆ. ಸೇತುವೆ ಮುಳುಗಡೆ, ಸಂಪರ್ಕ ಕಡಿತ. ಚಿಕ್ಕಮಗಳೂರಿನಲ್ಲಿ ಮಹಾಮಳೆ ಮುಂದುವರೆದಿದೆ. ಭದ್ರಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಕಳಸಾ ತಾಲೂಕಿನ ಹೊರನಾಡು ಬಳಿಯ ಹೆಬ್ಬಾಳೆ ಸೇತುವೆ ಮುಳುಗಡೆಯಾಗಿದೆ. ಹೀಗಾಗಿ ಹೊರನಾಡು ಕಳಸಾ ಸಂಪರ್ಕ ಕಡಿತಗೊಂಡಿದ್ದು ಸೇತುವೆ ಬಳಿ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಡ್ರೋನ್ನಲ್ಲಿ ಭೂಕುಸಿತದ ದೃಶ್ಯ. ಕುಮಟಾ ಸಿದ್ದಾಪುರ ರಸ್ತೆಯ ಭೂಕುಸಿತ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕುಮಟಾ ಸಿದ್ದಾಪುರ ರಸ್ತೆಯ ಉಳ್ಳೂರು ಮಠ ಸಮೀಪ ಗುಡ್ಡ ಕುಸಿದಿದೆ. ರಸ್ತೆ ಮೇಲೆ ಸುಮಾರು 50 ಮೀಟರ್ ವ್ಯಾಪ್ತಿಯಲ್ಲಿ ಮರ ಬಿದ್ದಿದೆ. ಮನೆಗೋಡೆ ಕುಸಿತ, ಗರ್ಭಿಣಿ ಸಾವು. ಮೈಸೂರು ಜಿಲ್ಲೆಯಲ್ಲಿ ನಿರಂತರ ಮಳೆ ಹಿನ್ನೆಲೆ ಪಿರಿಯಾಪಟ್ಟಣದ ಕಗ್ಗುಂಡಿ ಗ್ರಾಮದಲ್ಲಿ ಮನೆಗೋಡೆ ಕುಸಿದು ಗರ್ಭಿಣಿ ಸಾವನ್ನಪ್ಪಿದ್ದಾರೆ. ಗ್ರಾಮಕ್ಕೆ ಸಚಿವ ಕೆ ವೆಂಕಟೇಶ್, ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಭೇಟಿ ನೀಡಿ 5 ಲಕ್ಷ ಪರಿಹಾರದ ಚೆಕ್ ವಿತರಿಸಿದ್ದಾರೆ. ವರುಣಾರ್ಭಟಕ್ಕೆ ಮೊದಲ ಬಲಿ. ವರುಣಾರ್ಭಟಕ್ಕೆ ಬೆಳಗಾವಿಯಲ್ಲಿ ಮೊದಲ ಬಲಿಯಾಗಿದೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಜಟ್ರಾ ಸ್ಪೇಸ್ ಗ್ರಾಮದಲ್ಲಿ ಮನೆ ಕುಸಿದಿದ್ದು ತಿರುಪತಿ ರಾಜಾರಾಮ್ ವಾಟ್ಕರ್ ಸಾವನ್ನಪ್ಪಿದ್ದಾರೆ. ರಾಜ್ಯಾದ್ಯಂತ ಮಳೆರಾಯ ಸೃಷ್ಟಿಸಿದ ಅವಾಂತರ ಒಂದೆರಡಲ್ಲ. ಭೀಕರ ಮಳೆಗೆ ಜನ ತತ್ತರಿಸಿದ್ದು ಮಳೆ ಅಬ್ಬರ ಸಾಕಪ್ಪ ಅಂತ ಗೋಳಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.